ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಕೆಮ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಎಲ್ಲರಿಗೂ ಇನ್ನೊಂದು ಡೈಲಿ ವ್ಲಾಗಿಗೆ ವೆಲ್ಕಮ್. ಎಷ್ಟೊಂದು ದಿನ ಆಗಿತ್ತು ಡೈಲಿ ವ್ಲಾಗ್ ಮಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಫುಲ್ ಅಸೈನ್ಮೆಂಟ್ಸ್ ಇರ್ತಿತ್ತು, ವರ್ಕ್ ಇರ್ತಿತ್ತು. ಸೊ ಇವತ್ತು ಮಾಡೋಣ ಅಂದ್ಕೊಂಡೆ ಒಂದು ಡೈಲಿ ವ್ಲಾಗ್ನ. ಇವತ್ತು ನಮಗೆ ಲ್ಯಾಬ್ ಇಂಟರ್ನಲ್ ಇದೆ, ಫಿಸಿಕ್ಸು. 11 to 1 ಇದೆ ಗೈಸ್. ಸಖತ್ತಲ್ಲ ಇದೆ. ನಾನು ಮಲ್ಕೊಳ್ಳೋದು ಲೇಟ್ ಆಗೋಯಿತು, ಎಲ್ಲ ಓದಿ ಮುಗಿಸೋ ಅಷ್ಟರಲ್ಲಿ. ಅದೇ ನಾಳೆ ಬರ್ತಡೇ ಇದೆ ನಂದು. ಮಧ್ಯಾಹ್ನ ಮೇಲೆ ಶಾಪಿಂಗ್ ಹೋಗಬೇಕು ನನ್ನ ಅತ್ತೆ ಮಗಳ ಜೊತೆ. ಅಷ್ಟೇ ಗೈಸ್. ಅಪ್ಪ ಸಖತ್ ತೊಲೆನೋಯ್ತಿದೆ ಗೈಸ್. ಫುಲ್ ನಾನೆಲ್ಲ ಲೇಟ್ ಆಯಿತಲ್ಲ ಮಲ್ಕೊಳ್ಳೋದು, 3 ಗಂಟೆನೋ ಆಯಿತು ಮಲ್ಕೊಳ್ಳೋ ಅಷ್ಟರಲ್ಲಿ. ಇವಾಗ ತಿಂಡಿಗೆ ಹೋಗ್ತಾಯಿದ್ದೀನಿ. ನನಗೆ 9 ಕ್ಲಾಸ್ ಇರೋದು, ಬಟ್ ಸಿಂಚುಗೆ 10 ಇರೋದು. ಆರಾಮಾಗಿ ನಿದ್ದೆ ಹೊಡಿತಿದ್ದಾಳೆ ಗೈಸ್. ನಾನು ಡೈಲಿ ವ್ಲಾಗ್ ಮಾಡಿದಾಗೆಲ್ಲ ಅವಳಿಗೆ 10 ಕ್ಲಾಸ್ ಇರುತ್ತೆ, ಇಲ್ಲಾಂದರೆ 11 ಇರುತ್ತೆ. ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ವ್ಲಾಗ್ ಮಾಡೋಣ ಅಂದರೆ ಅಕ್ಕ ಇನ್ನೂ ನಿದ್ದೆ ಹೊಡಿತಿದ್ದಾಳೆ, ಅವಳು ಎಳ್ಸ್ಬೇಕು. ಈಗ ಫಸ್ಟ್ ನಾನು ತಿಂಡಿ ಮಾಡ್ಕೊಬರ್ಬೇಕು. ನೈಟು ನಾನು ಕರೆಕ್ಟಾಗಿ ಊಟ ಮಾಡೋಕ್ಕಾಗಲಿಲ್ಲ, ಎಗ್ ರೈಸ್ ತಿನ್ನೋಕ್ಕಾಗಲಿಲ್ಲ. ನೈಟ್ ಎಗ್ ರೈಸ್ ಮಾಡಿದರು, ಬಟ್ ಯಾಕೋ ತಿನ್ನೋಕ್ಕಾಗಲಿಲ್ಲ. ಅಷ್ಟೇ ಗೈಸ್. ಇವತ್ತು ನಮ್ಮ ಪಿ ಜಿಲಿ ಶಾವಿಗೆ ಉಪ್ಪಿಟ್ಟು ತಿಂಡಿ ನೋಡಿ ಗೈಸ್. ಎಲ್ಲ ವರ್ಕ್ ಮಾಡಿರೋದು ಕ್ಲೋಸ್ ಮಾಡಿ ತಿಂಡಿನಾದರೂ ನೆಮ್ಮದಿಯಾಗಿ ಮಾಡೋಣ. ಫ್ಯಾನ್ ಕಡಿಮೆ ಮಾಡ್ತೀನಿ ಸ್ವಲ್ಪ ಗೈಸ್. ಈಗ ಆಲ್ರೆಡಿ 8:20 ಆಗಿದೆ. 10 ಮಿನಿಟ್ಸಲ್ಲಿ ತಿಂಡಿ ಮಾಡ್ಕೊಂಡು ರಿವೈಸ್ ಮಾಡ್ಕೋಬೇಕು. 11ಇಂದ 1 ಇರೋದು, ಬಟ್ ನಮಗೆ ಲ್ಯಾಬು ನೋಡಬೇಕು ಗೈಸ್. 9 to 11 ಕ್ಲಾಸ್ ಇದೆ. ಅಟೆಂಡ್ ಮಾಡೋಣ ಅಥವಾ ಬಂಕ್ ಹಾಕೋಣ ಅಂತ ಇನ್ನೂ ಥಿಂಕ್ ಮಾಡ್ತಾಯಿದ್ದೀನಿ. ಅಟೆಂಡೆನ್ಸ್ ಇಲ್ಲ, ಬಿಕಾಸ್ ಹುಷಾರಿಲ್ಲ ಅಲ್ಲ, 1 ವೀಕ್ ಹಾಲಿಡೇ ಹಾಕ್ಬಿಟ್ಟಿದ್ದೆ ಅಲ್ಲೇ. ಸೊ ಅಟೆಂಡೆನ್ಸ್ ಸ್ವಲ್ಪ ಕಡಿಮೆ ಇದೆ. ಅಲ್ಲೋದ್ರೆ ಓದೋಕ್ಕಾಗಲ್ಲ ಗೈಸ್. ಹೆಂಗೋ ಲ್ಯಾಬ್ ಇಂಟರ್ನಲ್ಸ್ ಮುಗೀತು. ಅಪ್ಪ ಒಂದು ತೊಲೆನೋವು ಹೋಯಿತು. ಇನ್ನೂ ಲ್ಯಾಬ್ ಇಂಟರ್ನಲ್ಸ್ ಇದೆ, ಕ್ಯಾಡ್ ಇದೆ, ಸಿ ಇದೆ. ಸದ್ಯಕ್ಕೆ ಒಂದು ಮುಗ್ದಿದೆ. ಸೊ ಈಗ ಆಟೋ ಬುಕ್ ಮಾಡಿದ್ದೀನಿ, ಅತ್ತೆ ಮನೆಗೆ ಹೋಗಬೇಕು ಶಾಪಿಂಗಿಗೆ. ಅಷ್ಟೇ ಗೈಸ್. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಾದಮೇಲೆ ನೋಡೋಣ ಗೈಸ್. ಇವತ್ತು ನನ್ನ ಫ್ರೆಂಡ್ಸ್ ಏನಾದರೂ ಸರ್ಪ್ರೈಸ್ ಕೊಡ್ತಾರೋ, ಮೀನ್ಸ್ ನನ್ನ ಪಿ ಜಿ ಮೇಟ್ಸ್ ನೋಡೋಣ. ಏನೂ ಕೊಡಲ್ಲ ಅಂತವ್ರೆ. ಲೈಕ್ ನೈಟ್ ಏನಾದರೂ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ರೇಗಿಸ್ತಾ ಇದ್ದೀನಿ. ಸೊ ಅವ್ರೇನು ಇಲ್ಲ ಅಂತಿದ್ದಾರೆ, ನೋಡೋಣ ಏನಾದರೂ ಮಾಡ್ತಾರಾ ಗೈಸ್. ಫಸ್ಟು ನಾನು ಊಟ ಮಾಡಬೇಕು, ಅದಾದಮೇಲೆ ನಿದ್ದೆ ಮಾಡಬೇಕು. ನಿದ್ದೆ ಇಲ್ಲ. ಸೊ ಆಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಪಿ ಜಿಗೆ ಬಂದೆ. ಅಲ್ಲೇನು ಶಾಪಿಂಗ್ ಮಾಡತ್ರ ಏನು ವೀಡಿಯೋಸ್ ಮಾಡೋಕ್ಕೋಗಿಲ್ಲ, ನನಗೆ ಮಾಡೋಕ್ಕೆ ಭಯ. ಆ್ಯಂಡ್ ನನ್ನ ಅತ್ತೆ ಮಗಳೂ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಸಿಂಚನ ಇಸ್ ಬ್ಯುಸಿ ಗೈಸ್. ಎಲ್ಲಿಗೆ? ನಾನು ಬರ್ತೀನಿ. ಬಾ ಬ್ಲಾಗಿಗೆ ಸ್ವಲ್ಪ ಬಾ ಗೈಸ್. ಫುಲ್ ಬಿಸಿ ಇದ್ದಾಳೆ. ಈಗ ನಾನು ಬರ್ತಿದ್ದೀನಿ ಅಂದರೆ ಯಾಕೆ ಬೇಡ ಅಂತೇಳಿ ಗೊತ್ತಾ? ಏನೋ ಪ್ಲ್ಯಾನ್ ಇರುತ್ತೆ ಅಲ್ವಾ? ಏನೂ ಇಲ್ಲ. ಏನು ಮಾಡ್ತಿಲ್ವಾ? ಏನೂ ಮಾಡ್ತಿಲ್ಲ. ನಾನೇನು ಏನೋ ಮಾಡ್ತಾರೆ ಅಂದ್ಬಿಟ್ಟು ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಮೈ ಬರ್ತಡೇ ವ್ಲಾಗ್. ಬರೀ ಬಡ ಬಡ ಅಂತ ಮಾತಾಡೋದೇ ಬಡವಾಗಿದ್ನೇ ಕುತ್ಕೊಂಡು 1 hour ಮಾತಾಡ್ತಾರೆ ಗೈಸ್. ಈಗ ಹೋಗ್ತಿದ್ದಾರೆ, ಏನೋ ಸರ್ಪ್ರೈಸ್ ಮಾಡೋಕ್ಕೆ ಹೋಗ್ತಿದ್ದಾರೆ. ನಾನು ಕೂತ್ಕೋತೀನಿ. ಏನೋ ಸಿಂಚನ ಸರ್ಪ್ರೈಸ್ ಕೊಡ್ತಿದ್ದಾಳಂತೆ. ನಾನು ಕಾಯ್ತಾ ಇದ್ದೀನಿ. ಏನು ಕೊಡಲ್ವಾ? ಆಯಿತು ಗೈಸ್, ಆಯಿತು. ಸಿಂಚನ ಹೊರಗಡೆ ಬದಲು ಭವ ಏನಾಯಿತು ಅಂದರೆ, ಭವ ಕಾಲೇಜ್ಗೆ ಹೋಗಿದ್ಲು 5 ಏನೋ ವರ್ಕ್ ಇತ್ತು ಅಂದ್ಬಿಟ್ಟು. ಫುಲ್ ಜೋರು ಮಳೆ ಬಂತಲ್ಲ, ಮಳೇಲಿ ಸಿಗಾಕೊಬಿಟ್ಟಿದ್ದಾಳೆ. ಸೊ ಕರ್ಕೊಬರಕ್ಕೆ ಹೋಗಿದ್ದಾಳೆ ಅಷ್ಟೇ, ಏನು ಸರ್ಪ್ರೈಸ್ ಏನಿಲ್ಲ. ಅಷ್ಟೇ ಗೈಸ್. ಇವಾಗ ಊಟ ಮಾಡಬೇಕು. ಅದಾದಮೇಲೆ ನನ್ನ ಅಣ್ಣ ಬರ್ತಿದ್ದಾನೆ, ಯಶವಂತ್ ಅಂದ್ಬಿಟ್ಟು. ಅವನೇನೋ ಸಿಗು ಅಂತ ಹೇಳಿದ, ಅವನ ಜೊತೆ ಮಾತಾಡ್ಸ್ಕೊಂಡು ಅದಾದಮೇಲೆ ನೋಡೋಣ ಇವ್ರು ಏನು ಮಾಡ್ತಾರೆ. ನನಗೇನು ಗೊತ್ತಿಲ್ಲ. ಹೆಂಗೆ ಅನಿಸಿದೆ ಅಂದರೆ, ಎಷ್ಟು ಬೇಗ ನಾವು ದೊಡ್ಡವರಾಗ್ತಾಯಿದ್ದೀವಿ, ಎಷ್ಟು ಬೇಗ ಏಜ್ ಆಗ್ತಿದೆ ಅಂತ ಬೇಜಾರಾಗ್ತಿದೆ. ಚಿಕ್ಕವರಿದ್ದಾಗಲೇ ಎಷ್ಟೋ ಚೆನ್ನಾಗಿತ್ತು ಲೈಫು. ಬೇಗ ಇಯರ್ ಪಾಸ್ ಆಗ್ತಿದೆ. ಕೋವಿಡ್ ಆದಮೇಲಂತೂ ಲೈಕ್ ಇಯರ್ಸ್ ಪಾಸ್ ಆಗ್ತಿರೋದೇ ಗೊತ್ತಾಗ್ತಿಲ್ಲ ಗೈಸ್. ಈಗ ಆಲ್ರೆಡಿ 19 ನಾನು ನಾಳೆ ಹೋದರೆ. ಸೊ ತುಂಬ ಬೇಗ ದೊಡ್ಡವರಾಗ್ತಾಯಿದ್ದೀವಿ, ಬೇಜಾರಾಗ್ತಿದೆ. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ನನಗೂ ಗೊತ್ತಿಲ್ಲ ಏನಂತ, ಸುಮ್ಮನೆ ಮಾತಾಡ್ತಾಯಿದ್ದೀನಿ. ಪ್ರೈಸ್ ಕೊಡ್ತಿದ್ದೆ ಹೇಳು. ಗಮ್ ಟೈಪ್ ಕೇಳ್ಕೊಂಬಂದವಳೆ, ಅಷ್ಟು ಜೋರಾಗಿ ಮಾತಾಡ್ತಿದ್ದಲ್ಲ ಗೈಸ್. ಸರ್ಪ್ರೈಸ್ ಕೊಡ್ತಾಳೆ, ಡಬಲ್ ಟೈಪ್ ಎತ್ಕೊಂಡು ಹೋಗ್ತಾಳೆ ಅಂದರೆ ಸರ್ಪ್ರೈಸ್ ಇದೆ. ಸದ್ಯಕ್ಕೆ ವ್ಲಾಗಿಗೆ ಏನು ಕಂಟೆಂಟ್ ಇರಲಿಲ್ಲ, ಕಂಟೆಂಟ್ ಸಿಕ್ತು. ಸ್ಟೋರಿಗೆ ಹಾಕೋಕ್ಕೆ ನನ್ನ ಬರ್ತಡೇ ನನ್ನ ಬಂದು ಕೇಳ್ತಾವಳೆ ಅದು ಗೈಸ್. ನಾನು ಜಸ್ಟ್ ಕಾಫಿ ತೊಗೊಂಡೆ. ನಾನು ಸಂಜೆ ತಾನೇ ಊಟ ಮಾಡಿದ್ದು, ಸ್ವಲ್ಪ ಲೇಟಾಗಿ ಮಾಡಿದ್ದು. ಸೊ ಹೊಟ್ಟೆ ಇಸ್ತಿಲ್ಲ. ಅವನು ನಾರ್ತ್ ಮಿಲ್ಸ್ ತೊಗೊಂಡಿದ್ದಾನೆ, ಇನ್ನೂ ಬಂದಿಲ್ಲ, ಅಲ್ಲಿ ವೆಯ್ಟ್ ಮಾಡ್ತಿದ್ದಾನೆ. ಸೊ ಫಸ್ಟ್ ಬರ್ತಡೇ ಗಿಫ್ಟ್ ಗೈಸ್ ಅವನೇ ಕೊಡಿಸಿದ್ದು. ನೈಟು ನಮ್ಮದು ಪಿ ಜಿ 10ಗೆ ಕ್ಲೋಸ್ ಆಗುತ್ತಲ್ಲ ಗೇಟು. ಸೊ ಇವಾಗಲೇ ಬಂದು ಗಿಫ್ಟ್ ಕೊಟ್ಟಿದ್ದಾನೆ. ಅವನು ಯಾವಾಗಲೂ ಒಂದೇ ಕೊಡಿಸೋದು ಗೈಸ್, ಗೊಂಬೆ, ಇಯರಿಂಗ್ಸು, ಬ್ಯಾಂಗಲ್ಸ್ ಅದೇ ಕೊಡಿಸೋದು. ಹೋದ್ಸಲಿನೂ ಅದನ್ನೇ ಕೊಡಿಸಿದ್ದೆ ರಕ್ಷಾಬಂಧನ್ಗೆ. ಸೊ ಈಗಲೂ ಅದೇ ಕೊಡಿಸಿರ್ತಾನೆ ಅನ್ಕೋತೀನಿ. ಅವ್ನು ಬೇರೆದೇನು ಕೊಡಿಸಲ್ಲ ನನಗೆ ಗೊತ್ತಿರೋಂಗೆ. ಸೊ ನೋಡೋಣ, ಪಿ ಜಿಗೆ ಹೋಗಿ ಓಪನ್ ಮಾಡ್ತೀನಿ. ಅವನಿನ್ನೂ ಈಸ್ಕೊಂಡೇ ಬಂದಿಲ್ಲ ಮೀಲ್ಸ್ನ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಸ್ನ್ಯಾಪ್ ಶುರು ಆಯಿತು ಗೈಸ್. ಸ್ನ್ಯಾಪ್ ಹಾಕ್ಲಿಲ್ಲ ಅಂದರೆ ಊಟ ಸೇರಲ್ಲ ಏನೋ. ಓಕೆ ಗೈಸ್, ಪಿ ಜಿಲಿ ಹೋಗಿ ಗಿಫ್ಟ್ ಓಪನ್ ಮಾಡೋಣ. ಇಲ್ಲೆಲ್ಲ ಬೇಡವಂತೆ.
ತುಂಬ ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ದಾನಲ್ಲ. ಸರಿ ಓಕೆ ಗೈಸ್, ಊಟ ಮಾಡ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಗಿಫ್ಟ್ ಓಪನ್ ಮಾಡೋಣ ಬನ್ನಿ. ಈಗ ಅವನು ಉಂಟೋದ ಬಿಟ್ಟು ಟೈಮ್ ಆಯಿತು ಅಂತ. ಪಾಂಡದ ಹಿಂಗೆ ಅಂದರೆ ಇದಾಗುತ್ತಲ್ಲ ಸಿಂಚು, ಪಾಂಡದ ಹಿಂಗಂದರೆ ಅದು ದೇವ್ರು ಕನೆಕ್ಟ್ ಮಾಡಬೇಕಾ? ಹಂಗೆ ಆಗುತ್ತೆ. ಶೆಲ್ದೇನೋ ಅದಲ್ಲ ಜಾನು. ಓಕೆ ಗಾಯ್ಸ್, ಇದನ್ನೇ ಕೊಡ್ಸಿರೋದು ಯೂನಿಕ್ ಆಗಿದೆ. ಫಸ್ಟ್ ಟೈಮ್ ಸರ ಬಳೆ ಬಿಟ್ಟು ಕೊಡಿಸ್ತಾ ಇರೋದು. ಎಲ್ಲ ಸರಿ ಸರ ಬಳೆ ಪ್ಯಾಕ್ ಮಾತ್ರ ಸರಿಯಾಗಿ ಮಾಡಿಸಿಟ್ಟವನೆ. ಅದೇ ಅದು ನೋಡಿದ್ರೆ ಬ್ಯಾಂಗಲ್ಸು ಹಾಕೋನೆ ಹೇಳ್ದೆ ತಾನೇ. ಗೈಸ್ ಹೆಂಗೋದು ಹೆಂಗೆ ಹಾಕೋದಿದ್ದ ಈ ಚಾರ್ಜಿಂಗ್ದು ಏನಂತಾರೆ ಇದನ್ನ ಲೈಟಿಂಗ್ ಪಾಂಡ ಲೈಟ್ ಪಾಂಡ ಕೊಡ್ತಿದ್ದಾನೆ ಗೈಸ್. ನೋಡಿ ಏನೇ ಇದು ಒಂದು 5 ಕಲರ್ಸ್ ವೇರಿ ಆಗುತ್ತೆ ಗೈಸ್. ಹಿಂಗೆ ಚೆನ್ನಾಗಿ ಇವತ್ತು ಪಿ ಜಿಲೇ ಊಟ ಮಾಡಿದ್ದಾಳೆ. ಯಾವಾಗಲೂ ತಿಂತೀವಿ ಈಗ. ಯಾವಾಗಲೂ ಪಿ ಜಿಲೇ ತಿಂತೀಯಾ? ನಾನು ಯಶವಂತ್ ಗಿಫ್ಟ್ ಓಪನ್ ಮಾಡಿದ್ನಲ್ಲ, ಅದಕ್ಕೆ ಈಗಲೇ ನಂದು ಗಿಫ್ಟ್ ಓಪನ್ ಮಾಡ್ಬಿಡು. ಏನೋ ಸೀಕ್ರೆಟ್ನ ಮೇಂಟೈನ್ ಮಾಡೋಕ್ಕೆ ಬರಲ್ಲ ಇವ್ರಿಗೆಲ್ಲ. ಒಂಚೂರಾದ್ರೂ ಬರುತ್ತಾ ಸೀಕ್ರೆಟ್ ಮೇಂಟೈನ್ ಮಾಡೋಕ್ಕೆ? ಮತ್ತೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ಏನು ಮಾಡ್ತೀಯ ಸಿಂಚು? ಏನು ಮಾಡ್ತಿಲ್ಲ. ಒಂಚೂರು ಹೇಳಿ ಸಿಂಚು. ನಿಂಗೆ ಗೊತ್ತಿರ್ತಾ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ಮಾಡೋದು. ಗೈಸ್ ನನ್ನ ಫ್ರೆಂಡ್ಸ್ ಚೆನ್ನಾಗಿ ಬರ್ತಿದ್ರು ಗೈಸ್. ನನ್ನ ಫ್ರೆಂಡ್ಸ್ 12 ವಿಶ್ ಮಾಡೋಕ್ಕೆ ವೀಡಿಯೋ ಕಾಲಲ್ಲಿದ್ದಾರೆ. ಸುಮ್ಮನೆ ಇರೋ ಶೆಡಪ್. ಆಯಿತು ಗೈಸ್, 10 ಮಿನಿಟ್ಸ್ ಬಿಫೋರೇ ಕಾಲ್ ಮಾಡಿದ್ದಾರೆ. ಅದ್ರ ಜಗಳ ಆಡ್ತಿದ್ರು. ನಾನು ಫಸ್ಟ್ ವಿಶ್ ಮಾಡ್ತೀನಿ, ಇವಳು ಫಸ್ಟ್ ವಿಶ್ ಮಾಡ್ತೀನಿ ಅಂತ. ಇಬ್ರಿಗೂ ಅದಕ್ಕೆ ಕಾನ್ಫರೆನ್ಸ್ ಹಾಕಿದ್ದೀನಿ. ಎಲ್ಲ ದೋಷದಿಗೆ ಕಟ್ ಮಾಡಿಬಿಡಿ, ಮಾತಾಡಿ. ಒಬ್ಬಳೇ ಇದೀನಿ, ಬೋರ್ ಆಗ್ತಿದೆ. ಎಲ್ರು ಎಲ್ಲ ಅವ್ರು ಹಿಂಗೆ ಹ್ಯಾಪಿ ಬರ್ತ್ಡೇ ಟು ಯು nobody likes you. ಗೈಸ್ ಒಂದೇ ಸಲ ಎಲ್ಲರೂ ಕಾಲ್ ಮಾಡಿಬಿಟ್ಟಿದ್ದಾರೆ. ಯಾರು ಕಾಲ್ ಬ್ಯಾಕ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಈಗ ತಿರ್ಗಾ ಮತ್ತೆ ಎಲ್ಲರಿಗೂ ಕಾಲ್ ಮಾಡ್ತಾಯಿದ್ದೀನಿ. ಚಂದನ ಕಾಲ್ ಮಾಡಿದ್ಲು, ಬಟ್ ನಾನು ಸ್ಕೂಲ್ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ. ಸೊ ಮತ್ತೆ ಕಾಲ್. ಸಾರಿ ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು. ಸಾರಿ ನಾನು ಸ್ಕೂಲ್ ಫ್ರೆಂಡ್ ಜೊತೆ ವಿಡಿಯೋ ಕಾಲಲ್ಲಿದ್ದೆ. ಹರ್ಷಿತಂಗೆ ಕ್ಯಾಮೆರಾದಲ್ಲೂ ವ್ಲಾಗ್ ಮಾಡಬೇಕು, ಫೋನಲ್ಲೂ ವ್ಲಾಗ್ ಮಾಡಬೇಕು. ಎಲ್ಲ ಪ್ರಿಪ್ರೇಷನ್ ಆಗ್ತಿದೆ. ಇದು ನೋಡಿ ಬಲೂನ್ಸ್. ಕಷ್ಟಪಟ್ಟು ಊದಿರೋದು ಯಾರು? ಸಿಂಚನ. ಲೈಟ್ ಆಫ್ ಮಾಡಿ. ಕಮ್ ಆನ್, ಲೆಟ್ಸ್ ಗೋ. ಟೈಮ್ ಆಯ್ತು. ಮೇಲೆ ಒಂದೇ ಕಣ್ಣಲ್ಲಿ ಎಸ್ಬಿಡ್ತಾಳೆ ಬಂದ್ರು. ಅಂಡ್ ಹಿಯರ್ ಇಸ್ ದ ಕೇಕ್. ಹರ್ಷಿತಾ ಈ ಕ್ಯಾಮ್ರಾ ತೆಗಿಯಂದಿಲ್ಲ ಕಣೆ, ವಿಡಿಯೋನ ಸಣ್ಣ ಸಾಕು. ರೂಮಿಂದೆಲ್ಲ ಬೇಡ. ಇವಾಗ ಹರ್ಷಿತನ್ನು ಕರೆಯಕ್ಕೆ ಹೋಗ್ತಿದ್ದೀವಿ ನಾವು 3 ಜನ. ಇವಾಗ ಟೈಮ್ ಎಷ್ಟಾಯ್ತು? ಮದುಮಗಳನ್ನ ಕರ್ಕೊಂಡ್ ಬರುತ್ತಾರೆ ನಾವು. ಅವಳ ಬರ್ಡೇ ಆದ್ರೆ ಅವಳಿಗೆಲ್ಲ ಗೊತ್ತಿದೆ ಏನೇನ್ ಆಗ್ತಿದೆ ಅಂತ. ಸರ್ಪ್ರೈಸ್ ಕೊಡು ಅಂತ ಅಂದಿಲ್ಲ ನಮ್ಗೆ. ಸರ್ಪ್ರೈಸ್ ಆಗಲ್ಲ ಅಷ್ಟು, ಯಾಕಂದ್ರೆ ಅವಳಿಗೆ ಗೊತ್ತಿರ್ತದೆ ಎಷ್ಟೊಂದು ಸರ್ಪ್ರೈಸ್. ನೋ ನಥಿಂಗ್, ಓನ್ಲಿ ಬರ್ಡೇ ಬ್ಲಾಗ್. ಗೋಯಿಂಗ್ ಲೈಟು ಇಲ್ಲ. ಒಂದು ನಿಮಿಷ. ಹೆಲೋ, ಹ್ಯಾಪಿ ಬರ್ಡೇ ಹರ್ಷಿತಾ. ಬರ್ಡೇ ಗರ್ಲ್ ಫುಲ್ ರೆಡಿ ಆಗಿದ್ದಾಳೆ ಈಗ. ನಮ್ ಬೆಲೆನೇ ಇಲ್ಲ. ಆದ್ರೂ ಅವಳದಿಂದ ಬರ್ಡೇ ಗರ್ಲ್ ರೆಡಿ ಆಗಿಲ್ಲ. ಅಷ್ಟೆಲ್ಲ ಗೊತ್ತಿದ್ದೆ, ಬಟ್ ಅದು ಡೌ ಅನ್ಸುತ್ತೆ. ಹೌದಾ? ಕಣ್ಮುಚ್ಕೋ ಬಾ ಬೇಕಾದ್ರೆ. ಕಣ್ಮುಚ್ಚದಲ್ಲ, ಸೀನ್ ಬೇಡ ಬಾ. ಅವಳಿಗೆ ಗೊತ್ತಿದೆ ಹೆಂಗ್ ಡೆಕೋರ್ ಮಾಡಿರ್ತೀವಿ ಅಂತ. ಎಲ್ಲ ಬರ್ಡೇಗೂ ಸೇಮ್ ಅದೇ ಡೆಕೋರ್. ಹರ್ಷಿತಾ ಕೇಮ್ ಬ್ಲಾಗ್ಸ್. ಇಟ್ಸ್ ಅವರ್ ಬರ್ಡೇ. ಹ್ಯಾಪಿ ಬರ್ತ್ಡೇ ಹರ್ಷಿತಕ್ಕನ್ ಬರ್ತ್ಡೇ.
ಹ್ಯಾಪಿ ಬರ್ಡೇ ಹರ್ಷಿತಾ. ಹ್ಯಾಪಿ ಬರ್ಡೇ. ಹರ್ಷಿತಾ ಬರ್ಡೇ ಇತ್ತು. Welcome back to Harshita Kane vlog. It's her birthday. Happy birthday. Wishing you a great year ahead. Wishing you all happiness and success. ನಿಮ್ಮ ಡ್ರೀಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅಂತ ನಾನು ಹೊರೈಸ್ತೀನಿ ಮತ್ತು ಬರ್ತಡೇ Obviously, words will love to emotions now. ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ ದಿನವಿಡೀ ಕಾದು ಕುಳಿತೆ ಎದುರಿಗೆ ಬಂದಳಾಕೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆವೆಲ್ಲ ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ ರಾಧೆ 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 Aishata, happy birthday. Happy birthday, Aishu. Be happy forever. Treat your Kurtya. Wish you many more happy returns of the day, my dear sister. God bless you. Always keep smile. ಹ್ಯಾಪಿ ಬರ್ತ್ಡೇ ಸಿಸ್ಟರ್. ನಿಮ್ಮ ಡ್ರೀಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅಂತ ನಾನು ಹೊರೈಸ್ತೀನಿ ಮತ್ತು ಬರ್ತಡೇಗೆ ಗಿಫ್ಟ್ ಕೊಡ್ಸೋಣ ಅಂತಿದ್ದೆ. ಅಣ್ಣನಾಗಿ ನಾನೇ ಸಿಕ್ಕಿದ್ದು ದೊಡ್ಡ ಗಿಫ್ಟು ಅಂದ್ಬಿಟ್ಟು ಯಾವ ಗಿಫ್ಟು ಕೊಡಿಸ್ತಾ ಇಲ್ಲ. Hi. Happy birthday, Ashita. Hi Harshita. Happy birthday. Happy birthday. Hi, Ashita. Happy birthday. Wishing you a great year ahead. Wishing you all the happiness and success. ಹಾಯ್ ಹರ್ಷಿತಾ, ನಿನ್ನ ಬರ್ಡೇ ಅಂತೆ. ಹೌದಾ, ವಿಶ್ ಮಾಡಬೇಕಾ? ನಿಂದು ಏನೇನು ಡ್ರೀಮ್ ಐತೆ ಅವೆಲ್ಲ ನನಸಾಗಲಿ. ಇನ್ನೊಂಥರ ಮ್ಯಾಜಿಕಲ್ ಮೂಮೆಂಟ್ ಇದ್ದಂಗೆ. ನಾವು ಯಾವಾಗ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಲೇ ನನಗೆ ಗೊತ್ತಿಲ್ಲ, ಬಟ್ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಜಗಳ ಆಡಿರೋದೇ ಜಾಸ್ತಿ. ಸ್ಕೂಲಲ್ಲಿದ್ದಾಗ ಜಾಸ್ತಿ ರೇಗಿಸ್ಕೊಂಡು ಕಿತ್ತಾಡ್ಕೊಂಡಿರ್ತಿದ್ದೋ. ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್. ಇಲ್ಲಿವರೆಗೂ ಫುಲ್ ಕ್ಲೋಸ್ನೆಸ್ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನೀನು ಯಾವಾಗಲೂ ಹೊಡಿತಿಯಲ್ಲ, ಯಾವಾಗ ಬರ್ತೀಯ ನೀನು? ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗ್ಬೇಡ, ಹೆಲ್ತಿ ತಿನ್ನು. ಮತ್ತು ನಾನ್ ವೆಜ್ಜು ಅಷ್ಟೇ ಲಿಮಿಟಲ್ಲಿ ತಿನ್ನು, ಜಾಸ್ತಿ ತಿನ್ನಬಾರ್ದು ಯಾವತ್ತೂ. ಆಮೇಲೆ ನಮ್ಮ ಮದುವೆ ಕರೀದೇ ಇರಬೇಡ. ಟ್ರೀಟ್ ಯಾವಾಗ ಕೊಡಿಸ್ತೀಯ? ತುಂಬಿ ಮತ್ತೆ ಜಾಸ್ತಿ ತಿಂತೀಯ. ತಿನ್ಬೇಕಾದ್ರೆಲ್ಲ ಯಾವಾಗಲೂ ಫೋಟೋಸ್ ಆಗಿ ಕಳಿಸ್ಬೇಡ, ಅದು ತುಂಬ ಬ್ಯಾಡ್ ಹ್ಯಾಬಿಟ್ ನಿಂದು. ನಂಗಲ್ಲಿ ಇಲ್ಲ. ಕಮ್ಮಿ ತಿನ್ನು. ಎಲ್ಲರೂ ಅದನ್ನೇ ಹೇಳಿದ್ದಾರೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಕಮ್ಮಿ ತಿನ್ನು, ಖುಷಿಯಾಗಿರೋ. ಕಂಗ್ರ್ಯಾಚುಲೇಷನ್ಸ್ 1000K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ, ಮತ್ತು ಇನ್ನೂ ಜಾಸ್ತಿ ಆಗಲಿ. ಕೀಪ್ ಇಟಿಂಗ್ ಮೋರ್ ಲೈಕ್ ದಿಸ್, ಗಿವ್ ಮೋರ್ ಕಂಟೆಂಟ್. ಹೀಗೆ ಬೆಳೀತಾ ಇರು. ನಿನ್ನ ಯೂಟ್ಯೂಬ್ ಚಾನಲ್ ಮೇಲ್ಗಡೆ ಹೋಗ್ತಾ ಇರಲಿ. ನಾವು ಯಾವಾಗಲೂ ಸಪೋರ್ಟ್ ಮಾಡ್ತಾನೇ ಇರ್ತೀವಿ. ನಿನ್ನೊಳಗಿರೋ ಟ್ಯಾಲೆಂಟ್ನ ನೀನು ಯಾವತ್ತೂ ಸಪ್ರೆಸ್ ಮಾಡಬೇಡ. ಎಲ್ಲರ ಮನಸ್ಸು ಗೆಲ್ಲಾಗಿ ಮಾಡಿ ಒಬ್ಬ ಗ್ರೇಟ್ ವ್ಲಾಗರ್ ಆಗಬೇಕು ಅಂತ ಕೇಳಿ ಸ್ವಲ್ಪ ಇನ್ಸ್ಪೈರ್ ಮಾಡು ನಮ್ಮಂಥವ್ರನ್ನ. ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್. ಇನ್ನೊಂದು ಸ್ವಲ್ಪ ದಿವಸ ಇರಬೇಕಿತ್ತು ಅಂತ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಲೈಫ್ ಗೋಸ್ ಆನ್. 19 ವರ್ಷ ಆಯಿತು ಹುಟ್ಟಿ. ವೇಸ್ಟ್ ನೀನು, ದೊಡ್ಡ ವೇಸ್ಟ್. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. Be happy forever. ಈ ಬರ್ಡೇ ತುಂಬ ಸ್ಪೆಷಲಾಗಿ ಕ್ರಿಯೇಟ್ ಮಾಡ್ಕೊ. ಬ್ಯೂಟಿಫುಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊ. ಯಾವಾಗಲೂ ನಗ್ನಗ್ತಾಯಿಂದ ಇರು. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಡೋಂಟ್ ಲೂಸ್ ಯುವರ್ ಸ್ಮೈಲ್. ವೆಲ್, ಹ್ಯಾಪಿ ಬರ್ತ್ಡೇ ಹರ್ಷಿತಾ ಒನ್ಸ್ ಅಗೇನ್. ವಿಶ್ ಯು ಹ್ಯಾಪಿ ಬರ್ಡೇ. Your special day. Love you. ಹ್ಯಾವ್ ಎ ಗ್ರೇಟ್ ಇಯರ್. ಬಾಯ್.
ಹ್ಯಾಪಿ ಬರ್ಡೇ ಅಷ್ಟೇ. ಬಾಯ್ ಬಾಯ್.